ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ. ಇವತ್ತು ನಾನು ಹೆಲ್ತಿ ರೆಸಿಪಿ ಮಾಡೋದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಸುಂಡೆಕಾಯಿ ಅಂತ ಹೇಳ್ತಾರೆ, ಕುಸ್ತಿಕಾಯಿ ಅಂತ ಹೇಳ್ತಾರೆ, ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ಇದಂತೂ ಶುಗರ್ಗೆ ಮತ್ತು ಮಂಡಿ ನೋವಿಗೆ ಫೈಬರ್ ಕಂಟೆಂಟ್ ಅಂದರೆ ತುಂಬ ಇದೆ. ಹೆಲ್ತ್ ಬೆನಿಫಿಟ್ ಅಂತ ಈ ಸುಂಡೆಕಾಯಿಗೆ ತುಂಬ ಈ ರೆಸಿಪಿಗಳು ಚಟ್ನಿ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಗೊಜ್ಜು ಮಾಡ್ತಾರೆ, ಫ್ರೈ ಮಾಡ್ತಾರೆ, ಎಷ್ಟು ರೆಸಿಪಿಗಳಿದೆ. ಅದೆಲ್ಲ ನಾನು ಮುಂದೆ ರೆಸಿಪಿಗಳು ತೋರಿಸ್ತೀನಿ. ತುಂಬ ಹೆಲ್ತಿ ರೆಸಿಪಿ ಇದು ನೋಡಿ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಸಾಂಬಾರು ಮೊದಲಿಗೆ ನಾನು ತೋರಿಸ್ತೀನಿ. ಮೊದಲು ನಾನು ನನ್ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಇದು ಹೊಸ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ತೊಗರಿಬೇಳೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ. ನಾನು ಕುಕ್ಕರಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸಾಂಬಾರು. ಆ ಸುಂಡೆಕಾಯಿ ಬಂದು ಎಲ್ಲ ಕಡೆ ಸಿಗುತ್ತೆ. ಈರುಳ್ಳಿ ಟೊಮೆಟೊ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ ಬೇಳೆ ಜೊತೆಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಕುಕ್ಕರ್ಗೆ. ಮತ್ತು ಅರಿಶಿನ ಹಾಕ್ತಾ ಇದ್ದೀನಿ. ಒಂದು ಹಾಫ್ ಟೀ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. 3 ವಿಸಿಲ್ ಕೂಗಿಸ್ಕೊಳ್ಳೋಣ ಇದನ್ನು, ಬೇಳೆನ. 3 ವಿಸಿಲ್ ಕೂಗೋಷ್ಟರಲ್ಲಿ ನಾವು ಆ ಸುಂಡೆಕಾಯಿನ ಏನು ಜಜ್ಜಿ ನಾವು ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ನೋಡಿ, ಈ ಥರ ಇರುತ್ತೆ ಸುಂಡೆಕಾಯಿ ಅನ್ನೋದು. ಇದು ಎಲ್ಲ ಕಡೆ ಇವಾಗ ಸೇಲ್ ಮಾಡ್ತಾರೆ. ಇದು ಸಂತೆದಲ್ಲಿ ಮತ್ತು ದೇವಸ್ಥಾನ ಆ ಥರ ಜಾಸ್ತಿ ಹಳ್ಳಿ ಸೈಡಲ್ಲಿ ಎಲ್ಲ ಸೇಲ್ ಮಾಡ್ತಾರೆ. ನಾವು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ಸೇಲ್ ಮಾಡ್ತಾಯಿದ್ರು. ಅಲ್ಲಿಂದ ತಗೊಬಂದ್ರಿ. ನೋಡಿ, ಈ ಥರ ಬಿಡಿಸ್ಕೊಂಡೆ. ಇದು ಚಿಕ್ಕದು ಬದನೆಕಾಯಿ ಥರ ಒಳಗಡೆ ಬೀಜಗಳೆಲ್ಲ ಆ ಥರ ಇರುತ್ತೆ. ಇದೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಜಜ್ಜಬೇಕು. ಜಜ್ಜಿಬಿಟ್ಟು ಒಳಗಡೆ ಬೀಜ ಎಲ್ಲ ಆಚೆ ಬರುತ್ತೆ. ಚೆನ್ನಾಗಿ ತೊಳೆದ್ರೆ ಆ ಬೀಜ ಎಲ್ಲ ಆಚೆ ಬರಬೇಕು. ಅಲ್ಲಿವರೆಗೂ ಕ್ಲೀನ್ ಮಾಡ್ಕೋಬೇಕು ಅದನ್ನು ನೀರಲ್ಲಿ. ಯಾಕೆಂದರೆ ಬೀಜ ಸಮೇತ ನೀವು ಹಾಕಿದ್ರೆ ಕಸರೆ ಜಾಸ್ತಿ ಬರುತ್ತೆ. ನೀವು ಜಜ್ಜಿ ಬೀಜ ತೆಗ್ದು ತೊಳ್ಕೊಂಡು ಚೆನ್ನಾಗಿ ತೊಳಿಬೇಕು. ಒಂದು 3-4 ಸಲ ಚೆನ್ನಾಗಿ ತೊಳೆದ್ರೆ ಆ ಬೀಜಗಳೆಲ್ಲ ಆಚೆ ಬರುತ್ತೆ. ನೋಡಿ, ಈ ಥರ ನಾನು ಈ ಥರ ಕವರಲ್ಲಿ ಹಾಕೋತಾ ಇದ್ದೀನಿ. ನೀವು ಬಟ್ಟೆ ಸಹಾಯದಲ್ಲೂ ಬಟ್ಟೆ ಒಳಗಡೆ ಹಾಕ್ಕೊಂಡು ಜಜ್ಕೋಬೋದು. ಯಾವ ಥರ ಆದರೂ ನೀವು ಜಜ್ಜೋ ಕಲ್ಲಿರುತ್ತಲ್ಲ, ಆ ಥರನೂ ಅದರಲ್ಲೂ ಹಾಕ್ಕೊಂಡು ಜಜ್ಕೋಬೋದು. ನನ್ನ ಕವರ್ ಒಳಗಡೆ ಬೀಜಗಳೆಲ್ಲ ಕವರ್ ಒಳಗಡೆ ಇರುತ್ತೆ. ಇದು ಮಾತ್ರ ನಾವು ಸಪ್ರೇಟಾಗಿ ತಕ್ಕೋಬೋದು. ಅದಕ್ಕೋಸ್ಕರ ಕವರಲ್ಲಿ ನಾನು ಜಜ್ಕೋತೀನಿ. ನೋಡಿ, ಬಂದಿದ್ದೇನೆ ಚೆನ್ನಾಗಿ. ನೋಡಿ, ಬೀಜ ಸಮೇತ ಇದು ಹೆಂಗಿರುತ್ತೆ ಬೀಜ ಅಂತ ಹೇಳಿದ್ರೆ, ಈ ಬದನೆಕಾಯಲ್ಲಿ ಒಳಗಡೆ ಇರುತ್ತೆ ನೋಡಿ, ಬಲ್ತೋದ್ರೆ ಹೆಂಗೆ ಬೀಜಗಳು ಬರುತ್ತೆ ಆ ಥರ ಇರುತ್ತೆ ಬೀಜಗಳು. ಇದರಲ್ಲಿ ಚೆನ್ನಾಗಿ ತೊಳಿಬೇಕು. ತೊಳೆದ್ರೇ ಆ ಬೀಜಗಳೆಲ್ಲ ಹೋಗೋದಿಲ್ಲ, ಅಂದರೆ ಜಾಸ್ತಿ ಕಸರೆ ಆಗುತ್ತೆ ಸಾಂಬಾರು. ಈ ಕಾಯಲ್ಲಿ ಕಬ್ಬಿನಾಂಶ ಜಾಸ್ತಿ, ಅದು ಹೆಲ್ತ್ ಬೆನಿಫಿಟ್ ಇರೋದು. ಮತ್ತು ಶುಗರ್ಗಂತೂ ಬೆಸ್ಟ್ ಮೆಡಿಸನ್ ಇದು, ಮನೆ ಮೆಡಿಷನ್ ಇದು. ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು 15 ಡೇಸ್ಗೆ ಒಂದ್ಸಲಿ. ತುಂಬ ಹೆಲ್ತ್ ಬೆನಿಫಿಟ್ ಇದೆ ಈ ಕಾಯಲ್ಲಿ, ಸೊಂಡೆಕಾಯಲ್ಲಿ. ಚೆನ್ನಾಗಿ ತೊಳಿಬೇಕು, 3-4 ಸಲ ಚೆನ್ನಾಗಿ ತೊಳಿಬೇಕು. ಈ ಥರ ಇಸ್ಕಿ ತೊಳೆದ್ರೆ ಆ ಬೀಜಗಳೆಲ್ಲ ಸಪ್ರೇಟ್ ನೀರಲ್ಲಿ ಬಂದುಬಿಡುತ್ತೆ. ನೋಡಿ, ನಾನು 3-4 ಸಲ ನಾನು ತೊಳ್ಕೊಬರ್ತೇನೆ. ಮೇನ್ ಇರೋದು ಇದು ಕ್ಲೀನ್ ಮಾಡೋದ್ರಲ್ಲೇ ಇರೋದು. ಜಜ್ಜಿ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು. ಆವಾಗಲೇ ಸಾಂಬಾರು ರುಚಿಯಾಗಿರುತ್ತೆ ಮತ್ತು ಕಸರೆನೂ ಆಗಲ್ಲ. ಜಜ್ಜೋದು ಅಂತ ಹೇಳಿದ್ರೆ ಪೂರ್ತಿ ಜಜ್ಕೊಂಡು ಚಟ್ನಿ ಥರ ಮಾಡಬಾರ್ದು. ಬಾಯಿ ಹೊಡ್ಕೊಂಡ್ರೆ ಸಾಕು. ಇದು 2 ಭಾಗ ಆದರೆ ಸಾಕು, ಆ ಬೀಜ ಆಚೆ ಬರೋಕ್ಕೆ. ಒಳಗಡೆ ಬೀಜಗಳಿರುತ್ತಲ್ಲ ಅದು ಆಚೆ ಬರೋಕ್ಕೆ. ಈ ಕಾಯಿಗೆ ಪಾಟಲ್ಲೇ ಬೆಳಿಬೇಕು, ಸಂತೆದಲ್ಲೇ ಬೆಳಿಬೇಕು. ಹಳ್ಳಿಗಳ ಸೈಡಲ್ಲಿ ಬೆಳೀತಾರೆ, ಆ ಥರ ಏನಿಲ್ಲ. ನಾರ್ಮಲಾಗಿ ಎಲ್ಲೆಲ್ಲೆಲ್ಲಿ ಬೀಜಗಳೆಲ್ಲ ಬಿದ್ದಿರುತ್ತೆ ಅಲ್ಲಿ ನಾರ್ಮಲಾಗಿ ಬೆಳೆದಿರುತ್ತೆ, ಅಲ್ಲಿಂದ ಕಿತ್ಕೊಬಂದು ಮಾರ್ತಾರೆ. ಹಳ್ಳಿ ಸೈಡಾಗಲಿ ಸಿಟಿ ಸೈಡಾಗಲಿ ಮಾರೋರು.
ಇದು ನಾರ್ಮಲಾಗಿ ವಯಸ್ಸಾದವರು ಏಜ್ ಆಗಿನ ಕಾಲದವರು ಅಜ್ಜಿಂದಿರು ಅಮ್ಮಂದಿರು ಆ ಥರ ಈ ಥರ ಸಾಂಬಾರು ಮಾಡಿ ಈ ಕಾಯಲ್ಲಿ ಮಾಡಿ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ತೋರಿಸಿ ಕೊಟ್ಟಿದ್ರು. ಅದೇ ಥರ ಈಗಿನ ಸ್ವಲ್ಪ ಜನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ನೋಡಿ. ಇದಕ್ಕೆ ಬದನೆಕಾಯಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೇನೆ. ನೀವು ವೆಜಿಟೇಬಲ್ ಬೇಡ ಆ ಥರನೇ ಪ್ಲೇನ್ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ, ಆ ಥರನೇ ಮಾಡ್ಕೋಬೋದು. ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ವೆಜಿಟೇಬಲ್ಸ್ ತೊಗೊಂಡಿದ್ದೇನೆ. 3 ವಿಸಿಲ್ ಕೂಗಿದೆ. ಇದನ್ನು ನೋಡಿ ಬೇಳೆ ಎಲ್ಲ ಬೆಂದಿದೆ. ಇವಾಗ ನಾನೇನು ಸೊಂಡೆಕಾಯಿನ ತೊಳ್ಕೊಂಡು ವೆಜಿಟೇಬಲ್ಸ್ ಎಲ್ಲ ತೊಳ್ಕೊಂಡಿದ್ನೋ ಅದು ಇವಾಗ ನಾನು ಹಾಕೋತಾ ಇದ್ದೇನೆ ನೋಡಿ. ಒಂದು ಸ್ವಲ್ಪನೂ ಬೀಜ ಇಲ್ಲ, ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಮತ್ತು ಬದನೆಕಾಯಿ ಆಲೂಗಡ್ಡೆ ಹಾಕೋತಾ ಇದ್ದೇನೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮುದ್ದೆ ಸಾಂಬಾರು ಅದಕ್ಕೆಲ್ಲ ಒಂದು ಬೆಸ್ಟ್ ಇದು ಸಾಂಬಾರು, ತುಂಬ ಟೇಸ್ಟಾಗಿರುತ್ತೆ. ನೀವು ಅದು ಜಜ್ಜಿ ಕ್ಲೀನಾಗಿ ಒಂದು ತೊಳ್ಕೊಂಡ್ರೆ ಸಾಂಬಾರು ಅಂತೂ ಬೆಸ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಚಿಲ್ಲಿ ಪೌಡ್ರು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಅರ್ಧ ಸ್ಪೂನು, ಮತ್ತು ಎಮ್ಟಿಆರ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಯೂಸ್ ಮಾಡೋದು ನಾನು ಹಾಕ್ತಾಯಿದ್ದೇನೆ. ಎಮ್ಟಿಆರ್ ಸಾಂಬಾರು ಪುಡಿಯಲ್ಲಿ ಖಾರ ಇರಲ್ಲ, ಬರೀ ಟೇಸ್ಟ್ ಇರುತ್ತೆ ಅಷ್ಟೇ. ಅದಕ್ಕೆ ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ ಇದನ್ನು ತರಕಾರಿನ. ಇದಕ್ಕೆ ಕುಕ್ಕರೇನು ವಿಸಿಲೇನು ಕೂಗಿಸ್ತಾ ಇಲ್ಲ, ಸುಮ್ಮನೆ ಈ ಥರ ಲಿಡ್ಡು ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೇನೆ ಅಷ್ಟೇ ನೋಡಿ. ಚೆನ್ನಾಗಿ ಕುದೀತಾ ಇದೆ, ಎಲ್ಲ ಬೆಂದಿದೆ ಇವಾಗ. ಬದನೆಕಾಯಿ ಆಲೂಗಡ್ಡೆ ಸುಂಡೆಕಾಯಿ ಎಲ್ಲನೂ ಬೆಂದಿದೆ ಇವಾಗ. ಇನ್ನು ಸ್ವಲ್ಪ ಬೇಯಬೇಕು ಅಂದರೆ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಉಪ್ಪು ಖಾರ ಕರೆಕ್ಟಾಗಿರೋ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಕೊನೆಯದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋತಾ ಇದ್ದೇನೆ. ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ, ಘಮ ಘಮ ಫ್ಲೇವರ್ ಬರುತ್ತೆ. ನಾನು ಒಣ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಚಿಲ್ಲಿ ಪೌಡ್ರು ಹಾಕಿದ್ದೇನೆ. ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡ್ದಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೆ ಬೆಳ್ಳುಳ್ಳಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆದಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ. ಒಗ್ಗರಣೆ ಹಾಕುವಾಗಂತ ಘಮ ಘಮ ಅಂತ ತುಂಬ ಫ್ಲೇವರು ಮತ್ತು ಟೇಸ್ಟ್ ಸಹ ತುಂಬ ಚೆನ್ನಾಗಿತ್ತು ಸಾಂಬಾರು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಬೆಸ್ಟ್ ಇದು ಶುಗರ್ಗೆಲ್ಲನೂ ಹೆಲ್ತ್ ಬೆನಿಫಿಟ್ಗಂತೂ. ಶುಗರ್ ಬಂದಮೇಲೆ ತಿನ್ನೋದಲ್ಲ, ಶುಗರ್ ಬರೋಕ್ಕಿಂತ ಮುಂಚೆನೇ ಮುನ್ನೆಚ್ಚರಿಕೆಯಾಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ಬೆನಿಫಿಟ್ ಅಂತೂ ತುಂಬ ಇದೆ ಈ ಸಾಂಬಾರಲ್ಲಿ, ಈ ಸೊಂಡೆಕಾಯಲ್ಲಿ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಆದಷ್ಟು ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಥ್ಯಾಂಕ್ ಯು ನಿಮ್ಮ ಈ ವಿಡಿಯೋ ನೋಡಿದ್ದಕ್ಕೆ.